ಮುಖಾಂತರ ಹರಡುತ್ತೆ. ಮೂಗಿಂದ ನೀರು ಎಂಟ್ರ್ ಆಗಿ ಬ್ರೈನ್ಗೆ ಇನ್ಫೆಕ್ಟ್ ಮಾಡೋವಂಥದ್ದು ಇರುತ್ತೆ. ಆದ್ದರಿಂದ ಆದಷ್ಟು ಕ್ಲಿಪ್ಗಳು ಸಿಗುತ್ತೆ. ನೀವು ಬರೀ ಥರ ಮೂಗಲ್ಲಿ ನೀರು ಹೋಗಬಾರ್ದು. ಆ ಥರ ನೀವು ಅಲ್ಲಿ ಸ್ನಾನ ಮಾಡಿದಾಗ ಒಂದು ಜಾಗರೂಕತೆ ವಹಿಸಿ. ಹಂಗೂ ಮತ್ತು ಏನಾದರೂ ನಿಮಗೆ ಜ್ವರ ಬರೋದಿರಲಿ, ಚಳಿ ಇರೋದಿರಲಿ, ಮತ್ತು ತಲೆನೋವು ಈ ಥರ ಸಿಮ್ಟಮ್ಸು ನಿಮ್ಮ ರೋ ಲಕ್ಷಣ ಕಂಡು ಕೂಡಲೇ ನಿಮ್ಮ ಹತ್ತಿರದ ಯಾರಲ್ಲಿ ಒಂದು ಕ್ಯಾಂಪ್ ಎಲ್ಲ ಇರುತ್ತೆ ಅಲ್ಲಿ ತೋರಿಸುವಂಥದ್ದು ಮಾಡಿ. ಏನು ಭಯ ಪಡೋ ಅಗತ್ಯ ಇಲ್ಲ. ಯಾವ ಟೈಮಲ್ಲೂ ಬೇರೆ ಬೇರೆ ಪ್ರಯಾಣ ಸುಖಕರವಾಗಿರಲಿ. ಇದು ನಾವು ಆರೋಗ್ಯ ಇಲಾಖೆ ಗುಂಡ್ಲುಪೇಟೆಯಿಂದ ಒಂದು ಅರಿವು ಮೂಡಿಸ್ತಿದ್ದೀವಿ ಎಲ್ಲರಿಗೂ. ಶಬರಿಮಲೆ ಸ್ವಲ್ಪ ಓದಿರು ಹೋಗುವಾಗ ಈಗ ಎಷ್ಟು ದಿವಸ ಅಲ್ಲಿರುತ್ತಿಲ್ವ? ನಾವು ಹಿಂಗೆ ಓದಿ ಗಾಳೆ ವಾಪಸ್ ಸೊ ಅಲ್ಲಿ ತಗೊಂಡ್ಬಿಡೋಣ. ಅದು ಹಿಂಗೆ ಇದು ಚೆನ್ನಾಗಿರುತ್ತೆ. ಈ ಥರ ಡೀಸೆಲ್ ಬರ್ತೀವಿ, ಭಯ ಪಡೋದೇನು ಇದಿಲ್ಲ. ನೀವು ಅಲ್ಲಿ ಹೋದಾಗ ಏನಿದು ಇವೆಲ್ಲ ಇರ್ತವೆ. ಆದರೆ ಇದ್ರ ಬಗ್ಗೆ ಒಂದಿಷ್ಟು ಜಾಗೃತಿ ವಹಿಸಿ ನೀರಿಂದ ಹರಡೋದ್ರಿಂದ ಆತಂಕ ಪಡಬೇಡಿ. ರೋಗ ಲಕ್ಷಣ ಬಂದ ತಕ್ಷಣವೇ ಯಾವ